ಆತ್ಮೀಯ ಯಾಜ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ಧರ್ಮಸ್ಥಳ ಅದನ್ನೇ ಯಾಕೆ ಪ್ರಥಮ ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿ ಭಾಳ ಅನ್ಯಾಯ ಆಗಿದೆ ಅನ್ನೋದು ಸಹಜವಾಗಿ ಎಲ್ಲರಿಗೂ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ಅದರಲ್ಲೂ ಈ ಅನ್ಯಾಯಗಳನ್ನು ಕಾನೂನಾತ್ಮಕ ಅಭ್ಯಾಸ ಮಾಡಿದಂಥ, ಸ್ಥಳೀಯ ವಿಷಯಗಳ ನೆಲಗಟ್ಟಲೆ ಅಭ್ಯಾಸ ಮಾಡಿದಂಥ, ನೋವನ್ನು ಅನುಭವಿಸಿದಂಥ, ಹೋರಾಟ ಮಾಡಿದಂಥ ಹೋರಾಟಗಾರರ ಮಾತುಗಳ ಜೊತೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾಗಿದೆ. ಅದರಲ್ಲೂ 39/2025 ಈ ಕೇಸ್ ಇದು ಈ ನಮ್ಮ ಚೆನ್ನೈನ ಎರಡನೇ ಹೇಳಿಕೆಯನ್ನು ಹಿಡ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆ SIT ಸೆಟ್ ನಮ್ಮ ಬಾಲನ್ನು ಹೇಳುವಲ್ಲಿ ಸೆಟ್ ಕುಳಿದು ಬಿಟ್ಟಿದೆಯಾ? ಯಾಕಂದರೆ ಅಡ್ವೊಕೇಟ್ ದೊರೆರಾಜು ಅವರು, ಬಾಲನ್ ಅವರಾಗಿರ್ಬೋದು, ಜಯಂತ್ T ಅವರಾಗಿರ್ಬೋದು, ನಮ್ಮ ಹೋರಾಟಗಾರ ತಿಮರೂಡಿ ಆಗಿರ್ಬೋದು, ಮತ್ತೇನವರಾಗಿರ್ಬೋದು, ಇವರ ದೃಷ್ಟಿಕೋನದಿಂದ ಯಾಕೆ ನಾವು ವಿಚಾರ ಮಾಡಬೇಕಾಗಿದೆ ಅಂದರೆ ಇವತ್ತು ಇವರ ವಿಕ್ಟಿಮ್ ಆಗಿದ್ದಾರೆ. ಯಾರು ದೂರುದಾರರೋ, ಯಾರು ಸಾಕ್ಷಿದಾರರೋ ಅವರು ಕೊಟ್ಟಂತಹ, ಅದರಲ್ಲೂ ಮುಖ್ಯವಾಗಿ ಭೀಮನಾಗಿದ್ದಾಗ, ಮುಸುಕುದಾರಿಯಾಗಿದ್ದಾಗ 164 CPC ಪ್ರಕಾರ ಕೊಟ್ಟಂತಹ ಹೇಳಿಕೆ ಲಕೋಟಿಯಲ್ಲಿ ಅದ ನ್ಯಾಯಾಧೀಶರ ಮುಂದೆ. ಆ ಹೇಳಿಕೆಗೆ ವಿರುದ್ಧವಾಗಿ ಎರಡನೇ ಸ್ಟೇಟ್ಮೆಂಟ್ ಬೆದರಿಸೋ, ಹೊಡೆದು, ಕಳೆದು ಏನೋ ಮಾಡಿ ಅಂಥೇಳಿ ಆರೋಪಗಳಿದ್ದಾವ. ಎಷ್ಟಿದ್ದು ಮಾಡಿದ್ದಾರೆ ಅದನ್ನಂತೇಳಿ ಎರಡನೇ ಹೇಳಿಕೆಯನ್ನು ಕೊಡ್ತಾನೆ ಅವನು ವಿರುದ್ಧವಾಗಿ, ಈ 6 ಜನರ ವಿರುದ್ಧವಾಗಿ ಇವರಿಂದ ನಾನು ಮಾಡಿದೆ ಅಂತೇಳಿ. ಅದನ್ನ ಯಾಕೆ ಮೊದಲು ಹೇಳಿದ್ದನ್ನು ಯಾಕೆ ತನಿಖೆ ಮಾಡಲಿಲ್ಲ? 164 ಅಡಿಯಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ CPC ಅದು 183 ಆಗಿದೆ BNS ಒಳಗೆ. ಅದನ್ನು ಯಾಕೆ ಎರಡನೇದು ಯಾಕೆ ತನಿಖೆ ಮಾಡ್ತಾ ಇದ್ದಾರೆ? ಎರಡನೇದು ಮಾಡಲಿಲ್ಲ ಅಂತಲ್ಲ, ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ, ನಾವು ವಿರೋಧ ಮಾಡೋದಿಲ್ಲ. ಆದರೆ ಫಸ್ಟ್ ಹೇಳಿಕೆ ಕೊಟ್ಟಿದ್ದು ಮುಖ್ಯನಾ, ನಂತರದ ಮುಖ್ಯನಾ ಅನ್ನುವಂಥದ್ದು. ಯಾಕಂತಂದ್ರೆ ಇದು ನ್ಯಾಯಶಾಸ್ತ್ರಕ್ಕೆ ವಿರೋಧವಾದಂಥ ಒಂದು ಏನಪ್ಪ ಅಂದ್ರೆ ಸಿಟ್ ಅದು ತನಿಖೆ ಆಗಿದೆ ಅಂತ ಹೇಳಬೇಕಾಗಿದೆ. ಯಾವ ಸಿಟ್ ಅದು SIT ನೇಮಕ ಆಗಿತ್ತೋ ಅದು ಮೂಲತಃ ನೇಮಕ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. 20 ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಏನು ಅನ್ಯಾಯಗಳಾಗ್ತಾ ಇದ್ದಾವ ಅವುಗಳನ್ನೆಲ್ಲ ತನಿಖೆ ಮಾಡಿ ತಿಳಿಸ್ಬೇಕು ಅಂತೇಳಿ. ಅದು ನಡೆದದ್ದೇನಿಲ್ಲ. ಭೀಮನ ಚಿನ್ನಯ್ಯನಾದಾಗ ಚಿನ್ನಯ್ಯನ ಮಾಡಿದ್ರು ಮೊದಲು. ನಾವು ಭೀಮಿದ್ದ ಪಾಪ ಮುಸುಗಾರಿದಾಗ ಹೇಳ್ತಾ ಇದ್ದಾವೆ ಹೇಗೆ ಕೊಟ್ಟಿದ್ದ ಅದ್ರ ಸಲುವಾಗಿ. ಇಲ್ಲ ನನಗೆ ಯಾಕೆ ಹೋದೆ, ಧರ್ಮಸ್ಥಳ ಯಾಕೆ ಬಿಟ್ಟೆ ಅಂದ್ರೆ ಇದಕ್ಕಾಗಿನ ಇಲ್ಲಿ ಬೀಳ್ತಿರೋ ಹೆಣಗಳಾಯಿತು, ಮತ್ತೇನಾಯಿತು, ಅನ್ಯಾಯಗಳನ್ನು ನೋಡಲಾರ್ದ ಮತ್ತು ನನಗಿನ್ ಜೀವ ಭಯ ಆಯ್ತು ಅಂತ ಬಿಟ್ಟು ಹೋದ್ನಿಲ್ಲ ಅಂತ ಮಾತಾಡಿದ್ದ. ಅದು ಯಾವ ಇಲ್ಲಿ ಚರ್ಚೆಗೆ ಬರ್ತಾನೆ ಇಲ್ಲ. ಅದರಲ್ಲೂ ಈ ಬುರುಡೆ ಗ್ಯಾಂಗ್ ಅದಿರಲಿ, ಇವರು ಇಂಥವ್ರು ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಬಂದರು. ಪಾಪ ಅವನು ಮೊದಲು ಗುರುತಾಡಿ ಪ್ರಯತ್ನ ಮಾಡಿದರು. ಮಂಜುನಾಥ ಗೌಡ ಅನ್ನುವಂಥ ಒಬ್ಬ ಪೊಲೀಸ್ ಅಧಿಕಾರಿ, ಅವನು ಯಾರು ಏನು ಎಂತೂ ಇಲ್ಲ ತೆಗೆದು ಹೋಗಿ 3 ಯಾರಿದ್ರಲ್ಲ ಇದೆಲ್ಲ ಮಾಡಿದ ಕಾರ್ಯಕರ್ತರು ಅವ್ರು ಹೇಳಿದ್ರಂತ ಕಾಣ್ತದ. ಅದು SIT ಎಲ್ಲರೂ ಪ್ರಾಮಾಣಿಕರಿಲ್ಲ ಅನ್ನೋದು ಈಗ ಹಲವು ಸಲ ಪ್ರೂವ್ನು ಆಗ್ಯದ. ಅದು ಆ ಅಪ್ರಾಮಾಣಿಕ ವ್ಯಕ್ತಿಗಳು ತಮ್ಮ ದುಡಿದ ಹಕ್ಕು ಏನು ಕಾರಣಕ್ಕೋ ಅಡ್ಜಸ್ಟ್ಮೆಂಟ್ ಆದರೂ ಅಂತ ಕಾಣುತ್ತೆ. ಇದೇ ಅಂತ ಗ್ಯಾರಂಟಿ ಅಂತಲ್ಲ, ಬಟ್ ಅವು ಯಾರು ಗೊತ್ತಾದಾಗ ಪಾಪ ಅವನು ಹೇಳಿಕೆನ ತಿರ್ಸುವಂಥ ಕೆಲಸ ಅದು ಓಪನ್ ಆಗಿ ಎಷ್ಟೆಷ್ಟು ಮಾಡ್ತದಪ್ಪ ಅಂದ್ರೆ ಇದರ ಅರ್ಥ ಏನು ಅಂತೇಳಿ ಇವತ್ತು ದೊರೆರಾಜು ಅವರು ದೊಡ್ಡ ನ್ಯಾಯವಾದಿಗಳು, ಹೋರಾಟಗಾರ ಹೋರಾಟ ಮಾಡುವಂಥ ಹೋರಾಟಗಾರ ದೊರೆರಾಜು ವಕೀಲರು, ಸೀನಿಯರ್ ಮೋಸ್ಟ್ ಫಸ್ಟ್ ಮೊದಲಿಂದ ಅವರು ಹೋರಾಟಗಾರರ ಜೊತೆಗೆ ತಮ್ಮ ಗುರುತಿಸಿಕೊಂಡಂಥವ್ರು ಅವ್ರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎರಡನೇ ಸ್ಟೇಟ್ಮೆಂಟ್ ಯಾಕೆ ನೀವು ಎನ್ಕ್ವೈರಿ ಮಾಡ್ತಾ ಇದ್ರಿ? ಪೈಲ ಸ್ಟೇಟ್ಮೆಂಟ್ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಪ್ರಥಮವಾಗಿ ಆರೋಪ ಮಾಡಿದ್ದನ್ನ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಅದ್ರ ಯಾಕೆ ಬೆನ್ನ ಹತ್ತಿಲ್ಲ? ಸಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಪರ್ಚೇಸ್ ಆಗಿದ್ದಾರೆ ಅನ್ನೋಂಗೆ ಮಾತಾಡೋದು ಅವ್ರಿಗೆ ಗೊತ್ತಿಲ್ಲ ಅಂದಾಗ ಅಂತ ಇಲ್ಲ. ಬಟ್ ಅವರು ಹೊಡೆದ ಬಡದು ಜಯಂತ್ ಹೇಳಿಬಿಟ್ಟಿದ್ರು, ನನ್ನನ್ನು ಚೆನ್ನೈನಿಗಳಿಂದ ಹೊಡಿಸಿದ್ರು ಅಂತೇಳಿ. ಸಿಟ್ಟು ಅಧಿಕಾರಿಗಳು ಒಬ್ಬರಲ್ಲಿ ಇಬ್ಬರಲ್ಲಿ ಎಲ್ಲರೂ ಸಾಕ್ಷಿದಾರರು ಚಿಕ್ಕ ಕೆಂಪಮ್ಮನ ಬೆದರಿಸಿದ್ರು ಅಂತ ಆರೋಪ ಮಾಡಿದ್ರು. ಸಿಟ್ಟು ಮೇಲೆ ಎಲ್ಲರೂ ಸಿಟ್ಟದ. ಯಾಕೆ ಕಾರಣಪ್ಪ ಅಂತಂದ್ರೆ ಇದು ಏನು ವಿಸಿಲ್ ಬ್ಲೋವರ್ ಅದಾರ, ಯಾರು ದೂರದಾರದಲ್ಲ ಅವರು ಆರೋಪ ಮಾಡ್ಲಿಕ್ಕೆ ಹೊರಟದ. ಇದು ಸರ್ಕಾರ ಇದಕ್ಕೆ ಮಾಡ್ಲಿಕ್ಕೆ ಹೆಚ್ಚಿದಲ್ಲ ಇವರನ್ನ. ಇವತ್ತು ಸರ್ಕಾರ ಕೇಳಬೇಕಾಗ್ಯದ. ಯಾಕಂದ್ರೆ ಈ ಸಿಟ್ಟದ ಮಾಲೀಕ ಸರ್ಕಾರ. ಇವತ್ತು ನಾವು ನಮ್ಮ ಸಿದ್ದರಾಮಯ್ಯ ಅವ್ರನ್ನ, ಅದರಲ್ಲೂ ಎರಡನೇ ಹಂತದ ನಾಯಕ TK ಶಿವಕುಮಾರ್ ಓಪನ್ ಹೇಳಿದ್ರು ಷಡ್ಯಂತ್ರ ಅಡ್ವಾನ್ಸ್ ಏನು ಗೊತ್ತಾಗ್ತದೆ ಇವರಿಗೆ? ಇವರು ಇನ್ವೆಸ್ಟಿಗೇಟರ ಉಪ ಮುಖ್ಯಮಂತ್ರಿಗಳು ಅದನ್ನು
ಹಾಕಿ ತಪ್ಪಿಸೋದು ಕೆಲಸ ಮಾಡಿದ್ರು. ಅದ್ರ ಪ್ರಕಾರ ಸೆಟ್ ಹಾಕಿ ಕೂತ್ಕೊಂಡು ಈ ಚೆನ್ನೈನ ಅಪರಾಧಿ ಮಾಡಿದರು. ಜೊತೆಗೆ ಇನ್ನೂರ 6 ಮಂದಿನ ಅಪರಾಧಿ ಮಾಡಿದರು, 5 ಮಂದಿನ ಅಪರಾಧಿ ಮಾಡಿದರು, ಆರೋಪ ಮಾಡಿದ್ರು ಅವ್ರ ಮೇಲೆ, ಈ ಒಂದು ದೂರದಾರ ಮೇಲೆ. ಈ ಜಗದಲ್ಲಿ ಎಲ್ಲೂ ಆಗಲಾರಂಥ ನಡೀಲಾರಂಥ ಘಟನೆ, ನ್ಯಾಯಶಾಸ್ತ್ರ ತದ್ವಿರುದ್ಧವಾದದ್ದು. ಯಾರು ಈ ಪ್ರಕರಣವನ್ನು ತನಿಖೆ ಮಾಡಿರಿ, ಸತ್ಯ ಹೊರಗೆ ಹಾಕ್ರಿ, ದೌರ್ಜನ್ಯಗಾದನ್ನೇ ಆಗಿರ್ಬೋದು, ನಮ್ಮ ಸೌಜನ್ಯಗಾದಂಥ ದೌರ್ಜನ್ಯ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ವೇದವಲ್ಲಿಯದಾಗಿರ್ಬೋದು, ಜೊತೆಗೆ ಪದ್ಮಲತಾ ಅವ್ರದ್ದಾಗಿರ್ಬೋದು, ಅದೇ ಆನೆ ಮಹತ್ವದಾಗಿರ್ಬೋದು, ಅವ್ರ ತಂಗಿದಾಗಿರ್ಬೋದು, ಇವೆಲ್ಲನೂ ತನಿಖೆ ಆಗಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾಯಿದ್ರು. ಮತ್ತು ಎಲ್ಲಿ ಆಲ್ರೆಡಿ ಈ ಬುರುಡೆಗಳು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬುರುಡೆ ಅಂತ ಹೇಳ್ತಾ ಇದ್ದಾರಲ್ಲ ಈ ಜನಕ್ಕೆ, ಈ ಮುಸುಕ ದಾರಿ ಆರಂಭದಲ್ಲಿ ಬಂದಾಗ 15 ಸ್ಪಾಟ್ಗಳು, 2 ಸ್ಪಾಟ್ಗಳು ಇವು ಅಸ್ಥಿಪಂಜರಗಳು ಸಿಕ್ಕಿದಾವ. ಅದಕ್ಕಿಂತ ಹೆಚ್ಚಿಗೆ ವಿಠಲ ಗೌಡರು ಸ್ವತಃ ಹೋಗಿ ತೋರಿಸಿದಾರ ಈ ಒಂದು ಬಂಗ್ಲೆ ಗುಡ್ಡೆ ಮೇಲೆ. ಇವೆಲ್ಲವೂ ಇದ್ದಾಗ ಇದು ತನಿಖೆ ಆಗಲಾರದ ಈ ಒಂದು ಸ್ಟೇಟ್ಮೆಂಟ್ ತಗೊಂಡು ಈ ಯಾವ ವ್ಯಕ್ತಿ ಸತ್ಯ ಹೇಳಿಕೆ ಬಂದರೋ ಅವೇ ವ್ಯಕ್ತಿಯನ್ನು ಸುಳ್ಳು ಹೇಳೋಂಗೆ ಮಾಡಿಸಿದ್ರು, ಸತ್ಯ ಹೇಳಿಸಿದ್ರು. ಈಗ ಅದು ಕ್ಲಿಯರ್ ಆಗಬೇಕಾಗಿದೆ. ಆದರೆ ಮೊದಲನೇ ಸ್ಟೇಟ್ಮೆಂಟನ್ನು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಅನ್ನೋದು ಇವತ್ತು ಟಿ ಜಯಂತದಾಗಿರ್ಬೋದು ಅಥವಾ ಈ ನಮ್ಮ ಹೋರಾಟಗಾರರಾಗಿರ್ಬೋದು ಪ್ರಶ್ನೆ ಆಗಿದೆ. ಇವತ್ತು ನೀವು ನಮ್ಮನ್ನು ಎನ್ಕ್ವೈರಿ ಮಾಡಿ ನಾವೇ ಮಾಡಿದ್ರೆ ನಾವು ಸುಳ್ಳು ಹೇಳಿದ್ರೆ ಆಗಲಿ, ಪರೀಕ್ಷೆ ಆಗಲಿ. ಆದರೆ ಬಡದ ಬೆದರಿಕೆ ಹಾಕಿ ಸುಳ್ಳು ಹೇಳಿಸಿದ್ದು ಈಗಾಗಲೇ ಕನ್ಫರ್ಮ್ ಆದಂಗೆ ಆಗ್ತಾ ಇದೆ ಚೆನ್ನೈನಿಂದ. ಆ ಚೆನ್ನೈಗೆ ಬೆನ್ನತ್ತಿದ್ರಿ, ಉಳಿದು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಈ ದೊಡ್ಡ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದಾರೆ SITಗೆ. ಇದು ಕೇಳೋದ ಪ್ರಶ್ನೆ ಇದು. ದೊರೆರಾಜು ಅವರು ತಾವು ಅಭ್ಯಾಸ ಮಾಡಿದಂಥ ಮತ್ತು ಇವನ್ SIT ಏನು ರಿಪೋರ್ಟ್ ಕೊಟ್ಟಿತ್ತು ಅದು ಹೊರಗೆ ಯಾರಿಗೂ ಕೊಡ್ಕೊಡೋದು ಅಂತ SIT ಹೇಳಿದಂತ. ಯಾಕೆ ಅಂಥದ್ದೇನು ಇಷ್ಟಿದ್ರಲ್ಲ, ಯಾರ ಮೇಲೆ ಆರೋಪದರೋ ಅವ್ರಿಗೆ ಅದನ್ನು ತಿಳ್ಕೊಳ್ಳುವಂಥ ಹಕ್ಕಿಲ್ವ ಅವ್ರಿಗೆ? ಯಾಕಂತಂದ್ರೆ ಇಲ್ಲಿ ಇರುವಂಥ ಆರೋಪ ಏನು, ಇವ್ರು ಸುಳ್ಳು ಹೇಳಿದರು, ಇವರು ಧರ್ಮಸ್ಥಳ ಹೆಸರು ಕೆಲಸ ಮಾಡ್ತಾ ಇದ್ದರು, ಇದರಿಂದ ಧರ್ಮಸ್ಥಳ ಅನ್ನುವಂಥದ್ದು ಸಂತ್ರಸ್ತ ಆಗ್ಯದ. ಈ ಹೊಸದೊಂದು ಅವೊಂದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು CV ನಾಗೇಶ್ ಅನ್ನುವಂತಹ ಈ ರಾಜ್ಯದ ದೊಡ್ಡ ವಕೀಲ, ಆ ವಕೀಲರ ಕಡೆಯಿಂದ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಂತ್ರಸ್ತರು ಅಂತ ಹೆಂಗೆ ಸಂತ್ರಸ್ತರಾಗ್ತಾರೋ ಇವತ್ತು ದೊಡ್ಡ ಪ್ರಶ್ನೆ. ಅದು ಯಾವ ನೆಲೆಯಲ್ಲಿ ಮಾಡ್ತಾ ಇದ್ರು ಅದು ಆಗುತ್ತದೆ ಈಗ. ಅಂದ್ರೆ ಸಂತ್ರಸ್ತರ ನ್ಯಾಯ ಒದಗಿಸ್ರಿ, ಮಂಜುನಾಥ ಸ್ವಾಮಿಗೆ ನ್ಯಾಯ ಒದಗಿಸ್ರಿ, ಧರ್ಮಸ್ಥಳ ಹೆಸರು ಕೇಳ್ತಾ ಇದ್ದಾಗ ನ್ಯಾಯ ಒದಗಿಸ್ರಿ ಅಂತ ಕೇಳ್ತಾ ಇದ್ದಾರ. ಆದರೆ ಬಿದ್ದು ಹೋದಂಥ ಸತ್ತಂತಹ ಜೀವ ಕೊಟ್ಟಂತಹ ತಮ್ಮ ಪ್ರಾಣ ಬಲಿ ಕೊಟ್ಟಂಥ ಜನರ ಬಗ್ಗೆ ಅದರ ಬಗ್ಗೆ ಏನು ಇವ್ರದ್ದು ಅಭಿಪ್ರಾಯ? ಅದೇನು ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರ. ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂತಂದ್ರೆ, ದೊರೆರಾಜ್ ಅವರು ಇವತ್ತು ಕೇಳ್ತಾ ಇದ್ದಾರೆ, ನೀವು ಮೊದಲ ಸ್ಟೇಟ್ಮೆಂಟಲ್ಲಿ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಯಾರ ಮೇಲೆ ಆರೋಪ ಮಾಡಿದಾರ? ಅಲ್ಲಿ ಮ್ಯಾನೇಜ್ಮೆಂಟ್ ಮೇಲೆ ಮಾಡಿದಾರ, ಅಲ್ಲಿ ಧರ್ಮಸ್ಥಳ ಹೆಗ್ಗಡೆ ಅವ್ರ ಮೇಲೆ ಮಾಡಿದ್ದಾರೆ, ಇವರೆಲ್ಲರ ಆರೋಪ. ಅದನ್ನ ಯಾಕೆ ನೀವು ಮಾಡ್ತಾ ಇಲ್ಲ? ಇದು ಎಲ್ಲರ ಪ್ರಶ್ನೆ. ಈ ನಿಜವಾದ ಸಂತ್ರಸ್ತರು ಇವರು ವಾದ, ಇವ್ರಲ್ಲಿ ಸತ್ಯನೂ ಅನ್ನಿಸ್ತದ. ಯಾಕಂದರೆ ಕುಸುಮಾವತಿ ತನ್ನ ಮಗಳನ್ನ ಕಳ್ಕೊಂಡಿದ್ದಾರ, ಅವ್ರು ಸಂತ್ರಸ್ತೆ. ಅದೇ ಕಾಲಕ್ಕೆ ಇಲ್ಲೇ ಇವರೆಲ್ಲರಿಗೂ ನ್ಯಾಯ ಒದಗಿಸಂತೆ ಹೋರಾಟ ಮಾಡ್ತಾ ಬಂದಿದ್ದಾರೆ ಕಳೆದ 13 ವರ್ಷದಿಂದ. ನಿಜವಾದ ಸಂತ್ರಸ್ತರು ತಿಮ್ಮರೋಡಿ ಅವರು, ಮಟ್ಟನವರವರು. ಆದರೆ ಇವತ್ತು ದುರಂತ ಏನಪ್ಪ ಅಂದ್ರೆ, ದೇವಾಲಯವನ್ನು ಸಂತ್ರಸ್ತ ಮಾಡಿ ಇವ್ರನ್ನೆಲ್ಲರನ್ನೂ ಸುಳ್ಳುಗಾರರು ಹೆಸರು ಕಳಿಸ್ತಾ ಇದ್ದಾರೆ ಅಂತೇಳಿ ಇವ್ರನ್ನ ಮತ್ತೆ ಸತ್ಯ ಹುಡುಕೋ ಒಂದು ತನಿಖೆಯಿಂದ ಹಿಂಸರಿಸ್ತಾರ. ಇವತ್ತು ಇದ್ದಿರೋ ದೊಡ್ಡ ಪ್ರಶ್ನೆ. ದೊರೆರಾಜ್ ಅವರು ಇದರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಯಂತನ್ನ ಚೆನ್ನೈನಿಂದ ಹೊಡಿಸಿ ಸುಳ್ಳು ಹೇಳಿಸೋ ಪ್ರಯತ್ನ ಮಾಡಿದಿರಿ, ಸ್ವತಃ ನೀವು ಅವನು ಹಂಚಿದ್ರಿ, ಜೈಲಿನಲ್ಲಿ ಬೆದರಿಕೆಯಾಗಿ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ರಿ. 2ನೇ ಸ್ಟೇಟ್ಮೆಂಟ್ ಬಂದು 183. ಇವೆಲ್ಲ ತಪ್ಪು. ಇನ್ನೂ ಪೂರ್ಣ ಪ್ರಮಾಣದ ನಮ್ಮ ಕೈ ಸಿಕ್ಕಿಲ್ಲ. SITಯ ವರದಿ, ಅದು ಪೂರ್ಣ ವರದಿ ಸಿಕ್ಕವಾಗ ಇನ್ನೂ ಮಾತಾಡಬಲ್ಲ ಇದನ್ನು. ಆದರೆ ಈಗಿನ ಮಟ್ಟಿಗೆ ಮಾತ್ರ ಸಂತ್ರಸ್ತರು ಯಾರು ಅಂತಂದ್ರೆ ಅಲ್ಲಿ ಅನ್ಯಾಯಕ್ಕೊಳಗಾಗಿ ಬಲಿಯಾದವರು, ಜೊತೆಗೆ ಈಗ ಯಾರು ವಿಸಲ್ ಬ್ರೋವರ್ ಇದಾರ ಅವರನ್ನು ಇವತ್ತು ಅಪರಾಧಿಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಸಂತ್ರಸ್ತರು, ಇವ್ರ ಧ್ವನಿ, ಇವರು ಏನು ಕೇಳ್ತಾ ಇದ್ದಾರೆ ಅದ್ರ ಪ್ರಕಾರ ಇದೆ ಎನ್ಕ್ವೈರಿ ಆಗಬೇಕಾಗಿದ್ದು, ತನಿಖೆ ಆಗಬೇಕಾಗಿದ್ದು. ಅದಾದ್ರೆ ನ್ಯಾಯ ಸಿಗ್ತದೆ. ಮಂಜುನಾಥ ಸ್ವಾಮಿ ಅಥವಾ ಅದ್ರ ಹಿಂದಿದ್ದಂಥ ಹೆಗ್ಗಡೆ ಅವರು ಸಂತ್ರಸ್ತರ ಇಷ್ಟೆಲ್ಲ ಅನ್ಯಾಯ ನಡೆದಿದ್ದಾವ. ಅವರ ಮೂಗಿನಡಿಯಲ್ಲಿ ಇಲ್ಲಿವರೆಗೆ ಅವರಿಂದ ಒಂದು ಉತ್ತರ ಇಲ್ಲ. ಯಾಕಿಲ್ಲ? ಇದು ಉತ್ತರ ಯಾಕೆ ಕೊಡ್ತಾ ಇಲ್ಲ? ಈ ನಡೆದ ಘಟನೆಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋ ಮೌನ ವಹಿಸ್ತಾ ಇದ್ದಾರೆ. ಯಾಕೆ? ಇನ್ನೂ ಅನೇಕ ಪ್ರಶ್ನೆಗಳನ್ನ ಅವ್ರು ಹಾಕಿದ್ದಾರೆ. ಆದ್ರೆ ಅವ್ರ ಅಭಿಪ್ರಾಯದಲ್ಲೇ, ನಮ್ಮ ದೊರೆರಾಜು ಅವರ ಅಭಿಪ್ರಾಯದಲ್ಲೇ ಇದೆಲ್ಲ ಕೇಸ್ ಏನಪ್ಪ ಅಂತಂದ್ರೆ
ಸತ್ಯವನ್ನು ಬಾಯಿ ಮುಚ್ಚಿಸೋ ನಡೆದಂಥದ್ದು SIT ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. SIT ಮೇಲೆ ವಿಶ್ವಾಸ ಇವತ್ತು ಉಳಿದಿಲ್ಲ ಅನ್ನೋದು ಮಾತು ಮಾತಾಡ್ತಾ ಇದ್ದಾರೆ. ಅದು ಏನಪ್ಪ ಅಂತಂದ್ರೆ SIT ಮಾಡಬೇಕಾಗಿದ್ದ ಕೆಲಸ 164 ಅಡಿಯಲ್ಲಿ ಕೊಟ್ಟಂತಹ ಮುಸುಕುದಾರಿ ಭೀಮನ ಎನ್ಕ್ವೈರಿ ಆಗಬೇಕಾಗಿದೆ. ಅವ್ರಿಗೆ ಕೊಟ್ಟಿದ್ದು ಅದ್ರ ಪ್ರಕಾರ ಎನ್ಕ್ವೈರಿ ಆಗಬೇಕು. ಅವ್ರನ್ನ ತಂದು ನೀವು ಎನ್ಕ್ವೈರಿ ಮಾಡಬೇಕು, ಯಾರ ಮೇಲೆ ಮಾಡಿದಾರೆ ಆರೋಪ ಅನ್ನೋದನ್ನು ಒತ್ತಿ ಹೇಳಿದ್ದಾರೆ. ಹೀಗಾಗಿ ಇನ್ನೊಂದು ಮೊದಲಿನ ಟ್ವಿಸ್ಟ್ ಇಲ್ಲಿ ಬರ್ತಾ ಇದೆ ನಮ್ಮ ದೊರೆರಾಜು ಅವರ ಮೂಲಕ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. 60 ನ್ಯೂಸ್ ಅರ್ಥ ಥರ ಸತ್ಯದ ಕೈಗೆ ವಂದನೆಗಳು.